ಎವ್ರಿವನ್, ಹೋಪ್ ಯು ಆರ್ ಡೂಯಿಂಗ್ ಗುಡ್. ಭೇಲ್ ಮಾಡ್ಲಿಕ್ಕತ್ತೀನಿ ಇವತ್ತು. ಭೇಲ್ ಪುರಿನೂ ಅಂತೀವಿ. ಸೊ ಮನೆಯೊಳಗೆ ಸುಮ್ ಚಾಟ್ ಮಾಡಿದ್ರಾತು ಸ್ವಲ್ಪ ಎಲ್ಲರಿಗೂ ಟೇಸ್ಟ್ ಸೇರ್ತದ ನಮ್ಮ ಮನೆಯೊಳಗೆ. ಸೊ ಅದಕ್ಕಂತ ಹೇಳಿ ಅದಕ್ಕೆ ಏನೇನು ತಯಾರಿ ಇಟ್ಕೊಂಡಿನಿ ಅಂತಂದ್ರೆ, ಮೊದಲಿಗೆ ಟ್ಯಾಮ್ರಿಂಡ್ ನೆನೆ ಇಟ್ಟೀನಿ, ಸೋಪ್ ಮಾಡಿ ಇಟ್ಟೀನಿ. ಸೀಡ್ಸ್ ಎಲ್ಲ ತೆಗೆದು 4 to 5 ಖಜೂರ್ ಇಟ್ಕೊಂಡಿನಿ, ಸ್ವಲ್ಪ ಬೆಲ್ಲ ಇಟ್ಕೊಂಡಿನಿ. ಮೊದಲಿಗೆ ಟ್ಯಾಮ್ರಿಂಡ್ ಒಂದು ಚಟ್ನಿ ಮಾಡಿಬಿಡ್ತೀನಿ. ಆಮೇಲೆ ಗ್ರೀನ್ ಚಟ್ನಿ ಮಾಡ್ತೀನಿ. ಗ್ರೀನ್ ಚಟ್ನಿ ಮಾಡಲಿಕ್ಕೆ 2 ಗ್ರೀನ್ ಚಿಲ್ಲೀಸ್ ಇಟ್ಕೊಂಡಿನಿ, 1 ಜಿಂಜರ್, ಗಾರ್ಲಿಕ್, ಕೊರಿಯಂಡರ್ ಇದೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಚಾಪ್ ಮಾಡಿಕೊಂಡು ಚುರುಮರಿ ಒಳಗೆ ಹಾಕೋತೀನಿ. ಚುರುಮರಿ ಮೊದಲಿಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಸೋಪ್ ಮಾಡಿ ಇಟ್ಕೊಂಡಿರೋದು ಟ್ಯಾಮ್ರಿಂಡ್ ಹಾಕ್ಬಿಡ್ತೀನಿ ಇವಾಗ. ನಿಯರ್ಲಿ 1 hour ಸೋಪ್ ಮಾಡಿ ಇಟ್ಟೀನಿ ಇದನ್ನ ಟ್ಯಾಮ್ರಿಂಡ್. ಅಂದ್ರೆ ಚಲೋ ಅದ್ರ ಜ್ಯೂಸ್ ಬರ್ತದ. ಅದೊಂದು ಸ್ವಲ್ಪ ಕುದ್ದಾದ್ಮೇಲೆ ಬೆಲ್ಲ ಹಾಕ್ತೀನಿ, ಸೀಡ್ಸ್ ತೆಗೆದಿದ್ದು ಡೇಟ್ಸ್ ಹಾಕ್ತೀನಿ. ಚಿಲ್ಲಿ ಪೌಡರ್ ಮತ್ತು ಜೀರಾ ಪೌಡರ್ ಹಾಕ್ಲಿಕತ್ತೀನಿ. ಪ್ಯಾನ್ನಲ್ಲಿ ಪಫ್ಡ್ ರೈಸನ್ನು ಸ್ವಲ್ಪ ಬಿಸಿ ಮಾಡ್ಕೊಳಿಕತ್ತೀನಿ. ಫ್ಯೂ ಸೆಕೆಂಡ್ಸ್ ಸ್ವಲ್ಪ ಬಿಸಿ ಆದ್ರೆ ಸಾಕು, ಕುರುಮ್ ಬರ್ತಾವೆ ಸ್ವಲ್ಪ ಇವು. ಇದು 2 to 3 minutes ಬಾಯ್ಲ್ ಆದಮೇಲೆ ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೋತೀನಿ. ಈಗ ಗ್ರೀನ್ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ 1 inch ಆಫ್ ಜಿಂಜರ್ ಹಾಕ್ಲಿಕತ್ತೀನಿ, 2 ಚಿಲ್ಲೀಸ್, 6 to 7 ಗಾರ್ಲಿಕ್, ಆಮೇಲೆ ಕೊರಿಯಂಡರ್ ಇದೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಅಂತ ಗ್ರೀನ್ ಚಟ್ನಿ ಅತ್ತಿ ಗ್ರೀನ್ ಭಾರಿ ಮಸ್ತ್ ಬಂದದ. ಅದ್ರ ಬೌಲ್ ಒಳಗೆ ತಕ್ಕೊಳಿಕತ್ತೀನಿ. ಟ್ಯಾಮ್ರಿಂಡ್ ಆರೇದ ಅದನ್ನ ಜಾರ್ ಒಳಗೆ ಹಾಕ್ಕೊಂಡಿನಿ. ಈಗ ಗ್ರೈಂಡ್ ಮಾಡ್ಕೋತೀನಿ. ಈಗ ಕಲರ್ ಭಾರಿ ಚಂದ ಬಂದದ. ಇದು ಚಲೋ ಥಿಕ್ನೆಸ್ ಚಲೋ ಬಂದದ. 2 ಚಟ್ನಿ ರೆಡಿ ಆಗ್ಯಾವ, ಟ್ಯಾಮ್ರಿಂಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ. ಅಗದಿ ಮಸ್ತ್ ಅನಿಸ್ತದ ಇದು ಚುರುಮರಿ ಒಳಗೆ ಹಾಕಿದ್ರ ವಿತ್ ಆಲ್ ದ ವೆಜೀಸ್. ಸೊ ಲೆಟ್ಸ್ ಬಿಗಿನ್ ಪುಟಿಂಗ್ ಇಟ್ ಇನ್ ಟು ಚುರುಮರಿ. ನಾವು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊಂಡಿರ್ತೀನಿ. ನಿಮ್ಮ ಹತ್ರ ಚಾಪರ್ ಇದ್ರೆ ಅದನ್ನೇ ಯೂಸ್ ಮಾಡಿಬಿಡ್ರಿ, ಭಾರಿ ಕ್ವಿಕ್ ಆಗಿಬಿಡ್ತದ. ಆದಷ್ಟು ಫೈನ್ಲಿ ಚಾಪ್ ಆಗಬೇಕು, ಅಗ್ದಿ ಸಣ್ಣ ಆಗಬೇಕು. ಅಂದ್ರೆ ಬೇಲೊಳಗೆ ಅಗ್ದಿ ಚಲೋ ಅನಿಸ್ತದ. ಅದರ್ವೈಸ್ ದೊಡ್ಡ ಆತಂದ್ರೆ ತಿನ್ಲಿಕ್ಕೂ ಸಮ ಅನಿಸೋದಿಲ್ಲ ಅಂಥೇಳಿ ಅಗ್ದಿ ಸಣ್ಣ ಕಟ್ ಮಾಡಿರ್ತೀನಿ. ಫೈನ್ಲಿ ಚಾಪ್ಡ್ ಅನಿಯನ್ಸ್. ನಾವು ಬೆಳಗಾವ್ ಒಳಗೆ ತಿಂದದ್ದು ನೆನಪಾಗ್ಲಿರ್ತದಂದ್ರೆ ಚಾಟ್ ಸ್ಟ್ರೀಟ್ ಒಳಗೆ ಕಾವು ಕಟ್ಟ ಒಳಗೆ ತಿಂದಿದ್ದು ನೆನಪಾಗ್ಲಿರ್ತದ. ಅಲ್ಲಿ ಭಾರಿ ಮಸ್ತ್ ಮಾಡ್ತಾರೆ. ಮನೆಯೊಳಗಿಂದ ಹೋಮ್ ಮೇಡ್ ಆ್ಯಕ್ಚುಲಿ ಭಾರಿ ಹೆಲ್ದಿ. ಅಲ್ಲಿ ಆರ್ಟಿಫಿಷಿಯಲ್ ಆ್ಯಡಿಂಗ್ಸ್ ಭಾಳ ಇರ್ತಾವೆ. ಆದಷ್ಟು ಮನೆಯೊಳಗೆ ತಿನ್ನೋದು ಚಲೋ. ಬಟ್ ಸಮ್ಟೈಮ್ಸ್ ಇಟ್ ಈಸ್ ಗುಡ್ ಟು ಹ್ಯಾವ್ ಔಟ್ಸೈಡ್ ಆಲ್ಸೋ. ಪುಣೆ ಒಳಗೂ ಭಾರಿ ಮಸ್ತ್ ಮಾಡ್ತಾರೆ. ಫೈನಲಿ ಎಲ್ಲಾನು ರೆಡಿ ಆಯ್ತು. ಈಗ 1 by 1 ಎಲ್ಲ ಹಾಕೋತ ಹೋಗ್ತೀನಿ ಚುರುಮರಿ ಒಳಗೆ. ಫಸ್ಟ್ ಉಳ್ಳಾಗಡ್ಡಿ ಹಾಕ್ತೀನಿ, ಫೈನ್ಲಿ ಚಾಪ್ಡ್ ಆನಿಯನ್, ಪುಟಾಣಿ ಹಾಕ್ಲಿರ್ತೀನಿ, ಸ್ವಲ್ಪ ಹುರ್ಕೊಂಡಿನ ಅದನ್ನ. ಆಮೇಲೆ ಟೊಮ್ಯಾಟೊ, ಫೈನ್ಲಿ ಚಾಪ್ಡ್ ಟೊಮ್ಯಾಟೋಸ್, ಫೈನ್ಲಿ ಚಾಪ್ಡ್ ಕ್ಯಾಪ್ಸಿಕಮ್. ನಿಮ್ಗೆ ಬಟಾಟೆ ಸೇರ್ತಿತ್ತಂದ್ರೆ ಅದನ್ನು ಹಾಕೋಬಹುದು, ಬಾಯ್ಲ್ಡ್ ಪೊಟ್ಯಾಟೋಸ್. ನಂಗೆ ಕ್ಯಾಪ್ಸಿಕಮ್ ಸೇರ್ತದ, ಸೊ ಅದನ್ನೇ ಹಾಕಿನಿ. ಶೇಂಗಾ ಹಾಕಿರ್ತೀನಿ, ಚಾಟ್ ಮಸಾಲ, 1/2 ಸ್ಪೂನ್ ಆಫ್ ಉಪ್ಪು ಹಾಕ್ಲಿರ್ತೀನಿ. ಆಮೇಲೆ ಟ್ಯಾಮ್ರಿಂಡ್ ಚಟ್ನಿ ಹಾಕ್ಲಿರ್ತೀನಿ. ಈಗ 3 ಸ್ಪೂನ್ಸ್ ಆಫ್ ಟ್ಯಾಮ್ರಿಂಡ್ ಚಟ್ನಿ ಹಾಕಿದೆ. ಇದ್ರೊಳಗೆ ಗ್ರೀನ್ ಚಟ್ನಿ ಒಳಗೆ ಚಿಲ್ಲೀಸ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳಿಕ್ ಬರ್ತದ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಚಿಲ್ಲೀಸ್ ಇನ್ಕ್ರೀಸ್ ಮಾಡ್ಕೊಳಿಕ್ ಬರ್ತದ. ನಮ್ಗೆ ಸ್ವಲ್ಪ ಕಡಿಮೆ ಸ್ಪೈಸ್ ತಿಂತೀವಿ, ಹಿಂಗಾಗಿ ಸ್ವಲ್ಪ ಹಾಕಿನಿ, 2 ಚಿಲ್ಲೀಸ್ ಹಾಕಿನಿ. ಸೊ ಇದೆಲ್ಲ ಚಲೋ ಮಿಕ್ಸ್ ಮಾಡ್ತೀನಿ ಅಂತ. ಸಮ್ ಸೇವ್,
ಕೊರಿಯಂಡರ್, ಪಾಪೀಸ್ ಅಂತ ಬರ್ತಾವ ಹೊರಗಿಂದ ತಂದು ಹಾಕ್ತಾರ ಅದನ್ನು, ಬಟ್ ನಮ್ಗಷ್ಟು ಸೇರೋದಿಲ್ಲ ಹೀಗಾಗಿ ಹಾಕಿಲ್ಲ ಅದನ್ನ. ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಂದ್ರೆ ಹಾಕೋಬಹುದು ಇದಕ್ಕೆ. ಮಿಕ್ಸ್ ವೆಲ್. ಸೊ ದಿಸ್ ಇಸ್ ರೆಡಿ. ನೋಡಿದ್ರೆ ಟೆಂಪ್ಟಿಂಗ್ ಅದ ಭಾಳ, ಯಾವಾಗ ತಿಂದಿನ ಅನಿಸ್ಲಿಕ್ಕತ್ತದ. ಈಗ ನನ್ನ ಮಕ್ಕಳು ಬರ್ತಾರ, ಅವ್ರಿಗೂ ಬೇಲ್ ಬಂದ್ರೆ ಭಾಳ ಸೇರ್ತದ. ಸೊ ಅವ್ರಿಗೂ ಹಾಕ್ಕೊಡ್ತೀನಿ ಅಂತ, ಚಲೋ ಅನಿಸ್ತದ. ಸಂಜೆ ಮುಂದೆ ಅಗದಿ ತಿನ್ಲಿಕ್ಕೆ ಭಾರಿ ಬೆಸ್ಟ್ ಅದ ಇದು. ನೀವು ಮಾಡ್ಕೋರಿ. ಹೆಂಗ್ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಬಿಲೋ ಗೈಸ್. ಚಟ್ನಿ ಆಕ್ಚುಲಿ ಫ್ರಿಜ್ ಒಳಗೆ ಇಟ್ಟರೆ ಸ್ಟೋರ್ ಮಾಡ್ಲಿಕ್ಕೂ ಬರ್ತದ. ನಿಯರ್ಲಿ 15 days ಇಟ್ಕೋಬಹುದು. ಆಕ್ಚುಲಿ ಬಲ್ಬ್ ಒಳಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಗೆಸ್ಟ್ ಬರ್ಲಿಕ್ಕತ್ತಿದ್ರ ಅತಿ ಕ್ವಿಕ್ ಆಗಿ ಇದನ್ನ ಭೇಲ್ ಮಾಡಿ ಕೊಡ್ಲಿಕ್ಕೆ ಬರ್ತದ. ಸೊ ನೀವು ಮಾಡ್ರಿ. ಹೆಂಗ್ ಬಂತು ಅಂದ್ರೆ ಪ್ಲೀಸ್ ಕಮೆಂಟ್ ಬಿಲೋ ಗೈಸ್. ಈ ರೆಸಿಪಿ ಸೇರಿತ್ತಂದ್ರ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಶೇರ್ ಮಾಡ್ರಿ, ಫಾಲೋ ಮಾಡೋದು ಮರಿಬೇಡ್ರಿ. ಸಣ್ಣ ಶೇವೆ ಚಲೋ ಅನಿಸ್ತಾವ ತಿನ್ಲಿಕ್ಕೆ ಇದ್ರ ಜೊತೆ. ಸೊ ಭೇಲ್ ಇಸ್ ರೆಡಿ. ವಾವ್, ಭಾಳ ಟೆಂಪ್ಟಿಂಗ್ ಅದ ಇದು.